up black windows when she go down. You must be crazy if you think that I'ma slow down. But wanna hear it talking shit from the drama. Keep it coming, I'ma send you to your mama. ಈ ದೇವಸ್ಥಾನ ಯಾವುದು ಅಂತ ನಮ್ಮ ಕೊಡಗಲ್ಲಿರೋ ಜನರಿಗೆ ಚೆನ್ನಾಗಿ ಗೊತ್ತಿದೆ. ಎಸ್, ಎಕ್ಸಾಕ್ಟ್ಲಿ ರೈಟ್. ಇದು ವನಭದ್ರಕಾಳಿ ದೇವಸ್ಥಾನ. ನಮ್ಮ ಕೊಡಗಲ್ಲಿರೋ ಜನ ಈ ಮಾರ್ಗವಾಗಿ ಎಲ್ಲಾದರೂ ಪ್ರವಾಸನೋ ಇಲ್ಲ ಬೇರೆ ಎಲ್ಲಾದರೂ ಹೋಗಬೇಕಾದ್ರೂ ಅಷ್ಟೇ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡದೆ ನಾವು ಎಲ್ಲೂ ಹೋಗಲ್ಲ. ನನ್ನ ಫ್ಯಾಮಿಲಿ ಜೊತೆ ಸೇರಿ ಅಲ್ಲಿರೋ ಮಂಗಗಳಿಗೆ ನಾವು ಬನಾನ ಎಲ್ಲ ಹಾಕಿ ದೇವರಿಗೆ ಕೈ ಮುಗಿದು ಹೊರಟಿದ್ದೆ ಕಣ್ಣೂರಲ್ಲಿ ಲೊಕೇಟ್ ಆಗಿರುವಂತಹ ಡ್ರೈವಿಂಗ್ ಬೀಚ್ ಗೈಸ್. Hit that baseline nice and slow. Talk box singing, let the rhythm flow. Palm trees swaying, do you feel that breeze? Rolling down the boulevard, feeling at ease. ತಮ್ನೇಲ್ ನೋಡಿ ನೀವು ಗೆಸ್ ಮಾಡಿರ್ತೀರಾ ಗೈಸ್, ಡ್ರೈವಿಂಗ್ ಬೀಚ್ ಅಂದರೆ ಹೇಗಿರುತ್ತೆ ಅಂತ. ಎಸ್, ಕರೆಕ್ಟ್. ಹೇಗಂದರೆ ನಮ್ಮ ಓನ್ ವೆಹಿಕಲ್ನ ನಾವಲ್ಲಿ ಓಡಿಸ್ಕೊಂಡು ಹೋಗ್ಬೋದು. ನಾರ್ಮಲಿ ನಮ್ಮ ಇಂಡಿಯಾದಲ್ಲಿ ನಾನು ನೋಡಿದ ಥರ ಯಾವುದೇ ರೀತಿ ಬೀಚಲ್ಲಿ ಈ ಥರ ನಮ್ಮ ಓನ್ ವೆಹಿಕಲ್ನ ಅಲೋ ಮಾಡಲ್ಲ. ಬಟ್ ಇಲ್ಲಿ ನಮಗಿಷ್ಟ ಬಂದಂಗೆ ನಾವು ಆರಾಮಾಗಿ ಗಾಡಿ ಓಡಿಸ್ಕೊಂಡು ಫ್ಯಾಮಿಲಿ ಜೊತೆ ಅರೌಂಡ್ ಒಂದು 3 to 4 ಕಿಲೋಮೀಟರ್ ನಾವು ಬೀಚಲ್ಲಿ ಹಾಗೆ ಗಾಡಿ ಓಡಿಸ್ಕೊಂಡು ಫ್ಯಾಮಿಲಿ ಎಲ್ಲ ಮಾತಾಡಿಕೊಂಡು ಹೋಗ್ತಾ ಇದ್ವಿ ಗೈಸ್. ಮಕ್ಕಳಿಗಂತೂ ತುಂಬ ಖುಷಿ ಆಯಿತು. ಅವರು ಯಾವಾಗ ನಾವು ಈ ಕಾರಿಂದ ಇಳಿದು ನಾವು ಆಟ ಆಡೋಕ್ಕೆ ಶುರು ಮಾಡ್ತೀವಿ ಅಂತ ಕಾಯ್ತಾಯಿದ್ರು. ಸೊ ಫೈನಲಿ ನಾವು ಒಂದು ಸೈಡ್ ಪಾರ್ಕ್ ಮಾಡಿ, ಸೊ ಅಲ್ಲಿ ಡ್ರೆಸ್ ಚೇಂಜ್ ಮಾಡೋಕ್ಕೆ ಪ್ಲೇಸ್ ಇರುತ್ತೆ, ಹೋಟೆಲ್ ಇದೆ, ಮತ್ತು ಎಲ್ಲ ಥರ ಫೆಸಿಲಿಟೀಸ್ ಅಲ್ಲಿ ಅವೈಲೇಬಲ್ ಇದೆ ಗೈಸ್. ಇವರೆಲ್ಲ ನನ್ನ ಸಿಸ್ಟರ್ಸ್ ಮಕ್ಕಳಾಯಿತಾ. ಸೊ ಅವರಿಗೆ ನನ್ನ ಜೊತೆ ಸುತ್ತಾಡೋದಂದರೆ ತುಂಬ ಇಷ್ಟ. ಯಾಕಂದರೆ ನಾನು ಅವ್ರ ಜೊತೆ ಸಖತ್ ಫ್ರೆಂಡ್ಲಿಯಾಗಿ ಬಿಹೇವ್ ಮಾಡ್ತೀನಿ, ಫ್ರೆಂಡ್ಲಿಯಾಗಿ ಅವ್ರ ಜೊತೆ ಸೇರಿ ಆಟ ಆಡ್ತೀನಿ. ಸೊ ಅವರು ನನಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು, ನೀನು ಬಾ ಅಂತೇಳಿ. ಬಟ್ ನಾನೊಂದು ವೀಡಿಯೋ ಶೂಟ್ ಮಾಡೋಣ ಅಂತೇಳಿ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಓಡಾಡಿಕೊಂಡು ವೀಡಿಯೋ ಶೂಟ್ ಮಾಡಿ ನಾನು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಅಲ್ಲಿ ತನಕ ನನ್ನ ಫ್ಯಾಮಿಲಿ ಎಲ್ಲರೂ ಸೇರಿ ನನಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು, ನೋಡಿ ಮಕ್ಕಳು ಹೇಗೆ ಆಟ ಆಡ್ತಾ ಇದ್ದಾರೆ ಅಂತೇಳಿ. ನಮ್ಮ ಅಕ್ಕನ ಪಾಪುಗೆ ನೀರಂದರೆ ಸಖತ್ ಇಷ್ಟ ಆಯಿತಾ. ನಾನು ದಡ ಕರ್ಕೊಂಡೋಗಿ ಅವನ್ನ ಬಿಟ್ರೂ ಜೋರಾಗಿ ಅಳ್ತಾ ಇದ್ದಾನೆ ನೀರಲ್ಲಿ ಆಟ ಆಡಬೇಕಂತೇಳಿ. ಅದಕ್ಕೆ ಅವ್ರ ಅಪ್ಪ ಅಮ್ಮ ಹಾಗೆ ಸೈಡ್ ಗ್ಯಾಪಲ್ಲಿ ಅವನಿಗೆ ಊಟ ಎಲ್ಲ ತಿನ್ನಿಸಿ ಅಲ್ಲಿ ಬೀಚಲ್ಲಿನೇ ಊಟ ಎಲ್ಲ ಮಾಡಿಸಿ ಅವನಿಗೆ ಆಟ ಆಡೋಕ್ಕೆ ಬಿಟ್ಟರು. ಆಮೇಲೆ ನಾನು ಕರ್ಕೊಂಡೋಗಿ ಅವನ ಜೊತೆ ಆಟ ಆಡ್ತಾ ಇದ್ದೆ ಗೈಸ್. ಅದಾಗಿದ ತಕ್ಷಣವೇ ಇನ್ನೂ 2 ಪಿಲ್ಲೆಗಳು ನನ್ನನ್ನು ಕರ್ಕೊಂಡು ನಾನು ಬರ್ತೀನಿ ನಿನ್ನ ಜೊತೆ ಆಟ ಆಡಬೇಕು ಅಂತೇಳಿ. ಸರಿ ಆಯಿತು ಅಂತ ಅವ್ರನ್ನೂ ಕರ್ಕೊಂಡು ಸ್ವಲ್ಪ ಹೊತ್ತು ಅವ್ರ ಜೊತೆ ಆಟ ಆಡಿ ಅಲ್ಲಿ ಸಕ್ಕದಾಗಿ ಎಂಜಾಯ್ ಮಾಡಿದ್ವಿ ಗೈಸ್. ನೋಡಿ ಅವನು ಹೇಗೆ ಆಟ ಆಡ್ತಿದ್ದಾನೆ ಅಂತೇಳಿ. ಮಕ್ಕಳಿಗೆ ನೀರಂದರೆ ಸಖತ್ ಇಷ್ಟ ಅಂತ ಗೊತ್ತಿತ್ತು. ಬಟ್ ನಮ್ಮ ಪಾಪು 1 year ಅಷ್ಟೇ ಅವನಿಗೆ ಆಗಿರೋದು. ಅವನಂತೂ ನೀರಿಂದ ಹೊರಗೆ ಬರೋಕ್ಕೇ ರೆಡಿ ಇಲ್ಲ ಅವನು. ನಾನು ಇದೇ ಫಸ್ಟ್ ಟೈಮ್ ನಾನು ವಾಯ್ಸ್ ಓವರ್ ಕೊಟ್ಟು ವಿಡಿಯೋ ಮಾಡ್ತಿರೋದು. ಆ್ಯಂಡ್ ಆಲ್ಸೋ ಇದು ನಂದು ಫಸ್ಟ್ ವ್ಲಾಗ್ ಗೈಸ್. ಸೊ ನನಗೆ ಗೊತ್ತಿರುತ್ತೆ ಇದರಲ್ಲಿ ತುಂಬ ಮಿಸ್ಟೇಕ್ಸ್ ಇರುತ್ತೆ ಅಂತೇಳಿ, ದಯವಿಟ್ಟು ಕ್ಷಮಿಸಿ. ಹಾಗೆ ನಾನು ಏನಾದರೂ ಕರೆಕ್ಟ್ ಮಾಡ್ಕೊಬೇಕಂತ ನಿಮ್ಗೆ ಅನಿಸಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೈಸ್. ನಮಗೆ ಗೊತ್ತಿತ್ತು ಬೀಚಲ್ಲಿ ಲೇಟ್ ಆಗುತ್ತೆ ಅಂತೇಳಿ. ಸೊ ಅದಕ್ಕೂ ಮುಂಚೆ ನಾವು ಊಟ ಮಾಡಿ ಬಂದಿದ್ವಿ. ಫಿಶ್ ಅಂತೂ ಸಿಕ್ಕಾಬಟ್ಟೆ ತಿಂದ್ಕೊಂಡ್ಬಿಟ್ಟಿದ್ವಿ. ನಮ್ಮ ಅಕ್ಕನ ಮಗನ ಮೈ ಫುಲ್ ಅಲರ್ಜಿ ಆಗಿಬಿಟ್ಟಿತ್ತು ಪ್ರಾನ್ಸ್ ತಿಂದು. ಸೊ ಅಭ್ಯಾಸ ಇಲ್ಲದ ಮಕ್ಕಳಿಗೆ ಫಿಶ್ ಎಲ್ಲ ಕೊಡೋಕ್ಕೆ ಹೋಗಲೇಬೇಡಿ ಗೈಸ್. ಮತ್ತು ಅವನ್ನ ಕರ್ಕೊಂಡೋಗಿ ತಣ್ಣೀರಲ್ಲೆಲ್ಲ ಸ್ನಾನ ಮಾಡಿಸಿ ಸ್ವಲ್ಪ ಆಯಿಲೆಲ್ಲ ಅಪ್ಲೈ ಮಾಡಿದ ಮೇಲೆ ಸ್ವಲ್ಪ ಪರವಾಗಿಲ್ಲ ಅವನಿಗೆ, ಹಂಗಾಗ್ಬಿಟ್ಟಿತ್ತು.
ಆಲ್ರೆಡಿ ಟೈಮ್ ಆಗಿತ್ತು. ಸರಿ ಬನ್ನಿ ಹೋಗೋಣ ಅಂತ ಅವ್ರನ್ನ ಕರ್ಕೊಂಡು ಹೋದರೆ ಅವರು ಬರೋಕ್ಕೆ ರೆಡಿನೇ ಇರಲಿಲ್ಲ. ಆಲ್ಮೋಸ್ಟ್ ನಾವು ಒಂದು 3 to 4 hours ಬೀಚಲ್ಲಿನೇ ಆಟ ಆಡಿದ್ದೀವಿ. ಈವ್ನಿಂಗ್ ಟೈಮ್ ಸನ್ಸೆಟ್ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಗೈಸ್. ಅದಕ್ಕೆ ನಾನು ಅಕ್ಕ ಭಾವನ ನಿಂತ್ಕೊಳ್ಳಿ ನಿಮ್ಮದೊಂದು ಫೋಟೋ ತೆಗಿತೀನಿ ಅಂತ ಕರೆದೆ. ನೋಡಿದ್ರೆ ಇಬ್ಬರೂ ಬಂದಿಲ್ಲ, ಮುಖ ತಿರುಗಿಸ್ಕೊಂಡು ಆ ಕಡೆ ಹೋದರು. ಅದಾಗಿದ್ಮೇಲೆ ನಮ್ಮ ಭಾವನ ಫ್ರೆಂಡ್ನ ಕರ್ಕೊಂಡೋದೆ, ಬನ್ನಿ ನಿಮ್ಮದೊಂದು ವೀಡಿಯೋ ತಗೊಡ್ತೀನಿ ಅಂತೇಳಿ. ಸೊ ಹಾಗೆ ಅವ್ರದ್ದು ವೀಡಿಯೋ ಶೂಟ್ ಎಲ್ಲ ಮಾಡಿ ನೆಕ್ಸ್ಟ್ ಒಂದು ಕಾಫಿ ಕುಡಿದ್ವಿ ಗೈಸ್. ಕಾಫಿ ಮತ್ತು ಬಜ್ಜಿ ಎಲ್ಲ ಇತ್ತು. ಅದೆಲ್ಲ ತಿನ್ಕೊಂಡು ನಾವು ಮನೆ ಕಡೆ ಹೊರಡೋಕ್ಕೆ ಎಲ್ಲ ರೆಡಿ ಆಗ್ತಾ ಇದ್ವಿ. ಹೊರಡೋಕ್ಕೂ ಮುಂಚೆ ನೀವು ಒಂದು ವ್ಯೂ ನೋಡಿ ಗೈಸ್ ಹೇಗಿದೆ ಅಂತೇಳಿ. ವ್ಯೂ ನಿಮಗೆ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ ಆಯಿತಾ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಗೈಸ್. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನಾದರೂ ಕರೆಕ್ಷನ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗೈಸ್. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.